10 ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳು ಪರೀಕ್ಷೆಯ ತಯಾರಿಯನ್ನು ಹೇಗೆ ಮಾಡಬೇಕು ಎಂದು ತಿಳಿಸಿಕೊಡಲಿದ್ದಾರೆ ಶ್ರೀ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ KS ಕುಮಾರ್ ಅವರು. ರೇಡಿಯೋ ಸಿದ್ಧಾರ್ಥ ಕೇಳುಗರಿಗೆ ಮತ್ತು ಸಿದ್ಧಾರ್ಥ ಮಾಧ್ಯಮ ಕೇಂದ್ರದ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ ಮತ್ತು ಕೇಳುಗರೆ, ಇವತ್ತು ನಾನು ನಿಮ್ಮೊಂದಿಗೆ ಮಾತಾಡ್ತಕ್ಕಂಥ ವಿಚಾರ ನಿಮಗೀಗಾಗಲೇ ಗೊತ್ತಿರೋ ಹಾಗೆ 12ನೇ ತರಗತಿಯ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸನ್ನಿಹಿತವಾಗಿದೆ. ಈ ಪರೀಕ್ಷಾ ಸಮಯದಲ್ಲಿ ಸಮಯ ಬಹಳ ಮುಖ್ಯವಾದದ್ದು. ಈ ವಿದ್ಯಾರ್ಥಿಗಳಿಗೆ ಏನು ಯಶಸ್ಸನ್ನು ಗಳಿಸೋದಕ್ಕೆ ಸಲಹೆ ಸೂಚನೆಗಳನ್ನು ನೀಡಬೇಕು ಅಥವಾ ಸಲಹೆ ಸೂಚನೆಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂಥೇಳಿ ಇವತ್ತು ನಾನು ನಿಮ್ಮ ಜೊತೆಗೆ ಸೇರಿದ್ದೀನಿ. ಖಂಡಿತವಾಗ್ಲೂ ಪರೀಕ್ಷೆಯ ಹಿಂದಿನ ಕೆಲವು ದಿನಗಳು ವಿದ್ಯಾರ್ಥಿಗಳ ಯಶಸ್ಸಿನ ಭಾಗದಲ್ಲಿ ತುಂಬ ಒಂದು ಪ್ರಭಾವವನ್ನು ಬೀರ್ತವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇಂತಹ ಒಂದು ಕ್ಲಿಷ್ಟಕರವಾದಂಥ ಸಮಯದಲ್ಲಿ ವಿದ್ಯಾರ್ಥಿಗಳು ಹೇಗೆ ತಮ್ಮ ತಯಾರಿಯನ್ನು ಮಾಡಿಕೊಳ್ಬೇಕು ಅನ್ನೋ ವಿಚಾರವನ್ನು ಒಂದು ಕೆಲವು ಅಂಶಗಳ ಮುಖಾಂತರ ನಿಮ್ಮನ್ನು ನಾನು ಭೇಟಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ವಿದ್ಯಾರ್ಥಿಗಳು ಏನು ಮಾಡಬೇಕು? ಕ್ರಿಯೇಟ್ ಎ ಸ್ಟಡಿ ಪ್ಲಾನ್. ವಿದ್ಯಾರ್ಥಿಗಳು ಅವರ ಅಭ್ಯಾಸ ಕ್ರಮವನ್ನು ಒಂದು ಪ್ಲ್ಯಾನ್, ಒಂದು ಯೋಜನೆ ರೂಪದಲ್ಲಿ ನೀವು ಮಾಡಬೇಕು. ಅಂದರೆ ಒಂದು ಶೆಡ್ಯೂಲನ್ನು ನೀವು ಪ್ರಿಪೇರ್ ಮಾಡ್ಕೋಬೇಕು. ಮೇಕ್ ಎ ಶೆಡ್ಯೂಲ್ ಆ್ಯಂಡ್ ಸ್ಟಿಕ್ ಟು ಇಟ್. ಶೆಡ್ಯೂಲ್ ಅಂದರೆ ಹೇಗೆ? ನೀನು ಸೋಮವಾರ ಮಾರ್ನಿಂಗ್ ಸೆಷನ್ನಲ್ಲಿ ಏನು ಓದಬೇಕು, ಆಫ್ಟರ್ನೂನ್ ಸೆಷನಲ್ಲಿ ಏನು ಓದಬೇಕು, ಈವ್ನಿಂಗ್ ಏನು ಓದಬೇಕು. ಸೊ ಅಥವಾ ಒಂದೇ ದಿನದಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನು ಯಾವ ಸಮಯದಲ್ಲಿ ಓದಬೇಕು, ಬೆಳಗಿನ ಹೊತ್ತು ಏನು ಓದಬೇಕು, ಮಧ್ಯಾಹ್ನದ ಹೊತ್ತು ಏನು ಓದಬೇಕು, ಸಂಜೆ ಹೊತ್ತು ಏನು ಓದಬೇಕು, ರಾತ್ರಿ ಏನು ಓದಬೇಕು ಅನ್ನೋದನ್ನು ನೀವೇ ಒಂದು ಶೆಡ್ಯೂಲನ್ನು ಪ್ರಿಪೇರ್ ಮಾಡ್ಕೋಬೇಕು. ಆ ಶೆಡ್ಯೂಲನ್ನು ಪ್ರಿಪೇರ್ ಮಾಡಿಕೊಂಡು ನೀವು ಅದಕ್ಕೆ ಯಾವಾಗಲೂ ಸ್ಟಿಕ್ ಆನ್ ಆಗಬೇಕು. ಖಂಡಿತವಾಗ್ಲೂ ವಿದ್ಯಾರ್ಥಿಗಳೇ, ಇದನ್ನು ಅಧ್ಯಾಪಕರಾಗಲಿ ನಾನಾಗಲಿ ನಿಮಗೆ ಮಾಡ್ಕೊಳ್ಳಿಕ್ಕೆ ಬರಲ್ಲ. ಮಾಡಿಕೊಟ್ರೆ ಇದು ಯಶಸ್ಸಾಗೋದಿಲ್ಲ. ನೀವೇ ಪ್ರಿಪೇರ್ ಮಾಡಬೇಕು. ನಿಮ್ಮ ಮೈಂಡ್ ಸೆಟ್, ನಿಮ್ಮ ಮನಸ್ಸು ಯಾವ ವಿಷಯವನ್ನು ಬೆಳಗಿನ ಹೊತ್ತು ಓದಿದರೆ ಅದು ಆಹ್ಲಾದಕರವಾಗಿರುತ್ತೆ ಮತ್ತು ತಲುಪುತ್ತೆ ಅನ್ನೋ ದೃಷ್ಟಿನ ಇಟ್ಕೊಂಡು ನೀವೇ ಪ್ರಿಪೇರ್ ಮಾಡಬೇಕು. ಮತ್ತು ಈ ರೀತಿ ಪ್ರಿಪೇರ್ ಮಾಡಿದಾಗ ಪ್ರತಿ ಸಬ್ಜೆಕ್ಟ್ಗೆ ನೀವು ನಿಗದಿಯಾದಂಥ ಸಮಯವನ್ನು ನೀವು ಕೊಡಬೇಕು. ಅಲೋಕೇಟ್ ಟೈಮ್ ಫಾರ್ ಈಚ್ ಸಬ್ಜೆಕ್ಟ್. ಸೊ ನೀವು ಒಂದೊಂದು ಸಬ್ಜೆಕ್ಟ್ಗೂ ಟೈಮನ್ನು ನೀವು ಅಲೋಕೇಟ್ ಮಾಡಬೇಕು. ನನಗಿಷ್ಟ ಅಂತ ಅಂದ್ಬಿಟ್ಟು ಬರೀ ಫಿಸಿಕ್ಸನ್ನು ಓದೋದು, ನನಗಿಷ್ಟ ಅಂತ ಬರೀ ಮ್ಯಾಥಮೆಟಿಕ್ಸನ್ನು ಓದೋದು ಅಥವಾ ಸುಲಭ ಅಂತ ಇನ್ನೊಂದು ಸಬ್ಜೆಕ್ಟನ್ನು ಓದೋದು ಮಾಡಬಾರ್ದು. ಪ್ರತಿ ಸಬ್ಜೆಕ್ಟ್ಗೂ ನೀವು ಸಮಯವನ್ನು ನಿಗದಿ ಮಾಡಬೇಕು. ಈ ಸಮಯ ನಿಗದಿ ಮಾಡಬೇಕಾದ್ರೆ ಪ್ರಿಯಾರಿಟೈಸ್ ದ ಮೋಸ್ಟ್ ಚಾಲೆಂಜಿಂಗ್ ಒನ್ಸ್. ಈ ಪಾಯಿಂಟನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾವುದಕ್ಕೆ ನೀವು ಆದ್ಯತೆಯನ್ನು ಕೊಡಬೇಕು, ಪ್ರಿಯಾರಿಟಿ ಯಾವುದಕ್ಕೆ ಕೊಡಬೇಕು. ನಿಮಗೆ ಒಂದು ಸಾರಿ ಚಿತ್ರಕ್ಕೆ ಅಂದರೆ ಚಿತ್ರಗಳಿರುತ್ತೆ ಮತ್ತು ಭಾಳ ಸುಲಭವಾಗಿ ಅರ್ಥ ಆಗುತ್ತೆ ಅನ್ನೋ ಬಯಾಲಜಿನ ನೀವು ಜಾಸ್ತಿ ಟೈಮನ್ನು ನೀವು ಕೊಡಬಾರ್ದು. ನಿಮಗೆ ಅರ್ಥ ಆದರೆ, ಅಥವಾ ನಿಮಗೆ ಫಿಸಿಕ್ಸೇ ಭಾಳ ಸುಲಭವಾಗಿ ಅರ್ಥ ಆಗ್ತಾ ಇದೆ ಅಂತಂದರೆ ಅದಕ್ಕೆ ನೀವು ಜಾಸ್ತಿ ಟೈಮನ್ನು ಕೊಡಬೇಕು. ನೀವು ಯಾವುದಕ್ಕೆ ನೀವು ಪ್ರಿಯಾರಿಟೈಸ್ ಮಾಡಬೇಕು ಅಂದರೆ, ಯಾವುದು ನಿಮಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಅಥವಾ ಅರ್ಥ ಆಗೋದ್ರಲ್ಲಿ ಸ್ವಲ್ಪ ವಿಳಂಬ ಆಗ್ತಾಯಿದೆ, ಕಷ್ಟ ಆಗ್ತಾಯಿದೆ, ಅದಕ್ಕೆ ನೀವು ಪ್ರಿಯಾರಿಟಿನ ಕೊಡಬೇಕು. ಅದನ್ನು ನೀವು ಮಾಡಬೇಕು. ನಿಮ್ಮ ವೀಕ್ ಏರಿಯಾನ ನೀವು ಐಡೆಂಟಿಫೈ ಮಾಡಿಕೊಂಡು ಅದರಲ್ಲಿ ಇದು ಮಾಡಬೇಕು. ಎರಡನೇ ಪಾಯಿಂಟು ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫೋಕಸ್ ಆನ್ NCERT ಬುಕ್ಸ್ ಓನ್ಲಿ. ವಿದ್ಯಾರ್ಥಿಗಳೇ, ನಿಮಗೆ ಮಾರ್ಕೆಟ್ನಲ್ಲಿ ನಾನಾ ರೀತಿಯಾದಂಥ ಪಠ್ಯಪುಸ್ತಕಗಳು ಇವತ್ತು ಸಿಗ್ತಾಯಿದೆ. ಕಾಲೇಜುಗಳಲ್ಲಿ ನಾನಾ ರೀತಿಯಾದಂಥ ಪಠ್ಯಪುಸ್ತಕಗಳು ಸಿಗ್ತಾಯಿದೆ. ಕಾಲೇಜುಗಳಲ್ಲಿ ವಿವಿಧ ರೀತಿಯ ನೋಟ್ಸ್ಗಳು ನಿಮಗೆ ಸಿಗ್ತಾಯಿದೆ. ಬೇರೆ ಬೇರೆ ಕಾಲೇಜಿನಲ್ಲಿ ಬೇರೆ ಬೇರೆ ಅಧ್ಯಾಪಕರು ನಿಮಗೆ ಬೇರೆ ಬೇರೆ ರೀತಿಯಾದಂಥ ನೋಟ್ಸನ್ನು ಕೊಡ್ತಾರೆ. ಇವುಗಳ ಬಗ್ಗೆ ಹೆಚ್ಚು ನೀವು ಒತ್ತನ್ನು ಕೊಡಬೇಡಿ. ನಿಮ್ಮ NCERT ಟೆಕ್ಸ್ಟ್ ಬುಕ್ಸ್ ಇದೆಯಲ್ಲ, ಇದೇ ನಿಮಗೆ ಬೆಸ್ಟ್ ಥಿಂಗ್. ಅದರಲ್ಲಿ ಇರ್ತಕ್ಕಂಥ ರಿಸೋರ್ಸಸ್ಸು ನಿಮಗೆ ಯಾವುದರಲ್ಲೂ ಸಿಕ್ಕೋದಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ಎಕ್ಸಾಮನ್ನು ಕ್ರ್ಯಾಕ್ ಮಾಡಲಿಕ್ಕೆ ಅಥವಾ ಸಕ್ಸಸ್ ಮಾಡಲಿಕ್ಕೆ NCERT ಟೆಕ್ಸ್ಟ್ ಬುಕ್ಕೇ ನಿಮಗೆ ಭಾಳ ಸುಲಭ, ಅಂದರೆ ಭಾಳ ರೀತಿಯಾಗಿ ಸಹಾಯ ಮಾಡ್ತಕ್ಕಂಥವು. ಆಮೇಲೆ ಈ ರೀತಿಯಾಗಿ ಓದಬೇಕಾದ್ರೆ ಮೇಕ್ ಶ್ಯೂರ್ ಯು ಅಂಡರ್ಸ್ಟ್ಯಾಂಡ್ ಈಚ್ ಕಾನ್ಸೆಪ್ಟ್ ಥರೋಲಿ. ಕಾನ್ಸೆಪ್ಟನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ಥರೋ ಆಗಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳದೆ ನೀವು ಯಾವುದೇ ರೀತಿಯಾದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಉದಾಹರಣೆಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ
ರಿಯಾಕ್ಷನ್ ಕೈನೆಟಿಕ್ಸ್ ಅಥವಾ ಕೆಮಿಕಲ್ ಕೈನೆಟಿಕ್ಸ್ ಅಂತ ಒಂದು ಚಾಪ್ಟರ್ ಇದೆಯಲ್ಲ, ಅದರಲ್ಲಿ ನೀವು ರೇಟ್ ಆಫ್ ದಿ ರಿಯಾಕ್ಷನ್ ಈಸ್ ಪ್ರಪೋರ್ಷನಲ್ ಟು ದಿ ಫಸ್ಟ್ ಪವರ್ ಆಫ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಟರ್ಮ್ ಅಂತ ಹೇಳ್ತೀವಿ, ರಿಯಾಕ್ಟೆಂಟ್ ಅಂತೇಳಿ. ಅದರಲ್ಲಿ ಫಸ್ಟ್ ಪವರ್ ಅಂತಂದರೆ ನೀವು ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟನ್ನು 2 ಟೈಮ್ಸ್ ಜಾಸ್ತಿ ಮಾಡಿದರೆ ರೇಟ್ ಆಫ್ ದಿ ರಿಯಾಕ್ಷನ್ 2 ಟೈಮ್ಸ್ ಜಾಸ್ತಿ ಆಗುತ್ತೆ. ಕಾನ್ಸಂಟ್ರೇಷನನ್ನು 4 ಟೈಮ್ಸ್ ಜಾಸ್ತಿ ಆದರೆ ಮಾಡಿದರೆ ರೇಟ್ ಆಫ್ ದಿ ರಿಯಾಕ್ಷನ್ 4 ಟೈಮ್ಸ್ ಜಾಸ್ತಿ ಆಗುತ್ತೆ. ಇದು ಕಾನ್ಸೆಪ್ಟ್. ಸೆಕೆಂಡ್ ಆರ್ಡ್ರಿಗೆ ಬಂದರೆ ಕಾನ್ಸಂಟ್ರೇಷನನ್ನು ಏನಾದರೂ ನೀವು 2 ಟೈಮ್ಸ್ ಜಾಸ್ತಿ ಮಾಡಿದರೆ ರೇಟ್ ಆಫ್ ದಿ ರಿಯಾಕ್ಷನ್ 4 ಟೈಮ್ಸ್ ಜಾಸ್ತಿ ಆಗುತ್ತೆ. ಇಂಥ ಕಾನ್ಸೆಪ್ಟ್ಗಳು ಪ್ರತಿ ಚಾಪ್ಟರ್ನಲ್ಲೂ ಸಿಗುತ್ತೆ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ನೀವು NCERT ಟೆಕ್ಸ್ಟ್ ಬುಕ್ನಲ್ಲಿ ಇವೆಲ್ಲವೂ ಕೂಡ ನಿಮಗೆ ಸಿಗುತ್ತೆ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಮೂರನೇದಾಗಿ ವಿದ್ಯಾರ್ಥಿಗಳು ಯಾವಾಗಲೂ ನೀವು ಮನಸ್ಥಿತಿಯಲ್ಲಿ ಇಟ್ಕೊಂಡಿರಬೇಕು, ಪ್ರಾಕ್ಟೀಸ್ ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸ್. ನಾನು ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತೀನಿ. ಪ್ರಾಕ್ಟೀಸ್ ಮಾಡಬೇಕು. ನೀವು ನೆಚ್ಚಿನ ಕ್ರಿಕೆಟ್ ಸ್ಟಾರ್ಸನ್ನು ನೀವು ನೋಡಿರ್ತೀರಿ, ಕೇಳಿರ್ತೀರಿ. ನೀವು ಬಂದು ಅವರು ಒನ್ ಡೇ ಮ್ಯಾಚ್ನಲ್ಲೋ T20ನಲ್ಲೋ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿದರು ಅಂತಂದರೆ ನೇರವಾಗಿ ಅವರು ಮನೆಯಿಂದ ಬಂದು ಬ್ಯಾಟಿಂಗ್ ಮಾಡಲ್ಲ. ಅವರು ಹಿಂದಿನ ದಿನಗಳಲ್ಲಿ ಅವರು ಅಥವಾ ಪ್ರತಿನಿತ್ಯ ಅದನ್ನು ಪ್ರಾಕ್ಟೀಸ್ ಮಾಡಿರ್ತಾರೆ. ಆ ಪ್ರಾಕ್ಟೀಸ್ ಮಾಡಿದ ಮನುಷ್ಯ ಅಷ್ಟೇ ಮ್ಯಾಚ್ಗಳಲ್ಲಿ ಬಂದು 6, 4ಗಳನ್ನ ಹೊಡೆಯೋದಕ್ಕೆ ಸಾಧ್ಯ. ಈ ಅಂಶವನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕು. ನೀವು ಆ ದೃಷ್ಟಿಯಲ್ಲಿಟ್ಕೊಂಡು ನೀವು ಪ್ರಾಕ್ಟೀಸ್ ಪ್ರೀವಿಯಸ್ ಪೇಪರ್ಸ್, ಹಿಂದಿನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಇರುತ್ತೆ, ಅಂಥದ್ದೇ ಇನ್ನೊಂದು ಪ್ರಶ್ನೆ ಪತ್ರಿಕೆ ನಿಮಗೆ ಮುಂದಿನ ಪರೀಕ್ಷೆಯಲ್ಲಿ ಬರುತ್ತೆ. ಆ ಪ್ರಶ್ನೆ ಪತ್ರಿಕೆಯನ್ನು ನೀವು ಪ್ರಾಕ್ಟೀಸ್ ಮಾಡಿ. ಆಮೇಲೆ ಸ್ಯಾಂಪಲ್ ಪೇಪರ್ ಸಿಗುತ್ತೆ ಬೇಕಾದಷ್ಟು, ಅವುಗಳನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇತ್ತೀಚೆಗಂತೂ ಆನ್ಲೈನಲ್ಲಿ ಮಾರ್ಕ್ ಟೆಸ್ಟ್ಗಳು ಸಿಗುತ್ತೆ, ಅವನ್ನ ಪ್ರಾಕ್ಟೀಸ್ ಮಾಡಿ. ಉದ್ದೇಶ ಎಷ್ಟೇ, ಟು ಫೆಮಿಲರೈಸ್ ಟು ದಿ ಎಕ್ಸಾಮ್ ಪ್ಯಾಟ್ರನ್. ಏನೋ ಒಂದು ಎಕ್ಸಾಮ್ ಪ್ಯಾಟ್ರನ್ ಇರುತ್ತೆ, ಯಾವುದರಲ್ಲಿ 1 ಮಾರ್ಕಿನ ಕ್ವಶನ್ ಇರುತ್ತೆ, ಯಾವುದರಲ್ಲಿ 2 ಮಾರ್ಕ್ ಕ್ವಶನ್ ಇರುತ್ತೆ, ಇಂಥದ್ದೊಂದು ಪ್ಯಾಟ್ರನ್ ಇರುತ್ತೆ. ಇದನ್ನು ಫೆಮಿಲರೈಸ್ ಮಾಡ್ಕೋಬೇಕು ಅಂತಂದರೆ ನೀವು ಪ್ರೀವಿಯಸ್ ಪೇಪರ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಈ ಅಂಶವನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. 4ನೇದಾಗಿ ರಿವೈಸ್ ರೆಗ್ಯುಲರ್ಲಿ ಅನ್ನೋ ಅಂಶನ ಹೇಳ್ತೀನಿ. ನೀವು ಕಲಿತೀರಿ, ಬರೀತೀರಿ, ಮತ್ತು ಮರೆತು ಬಿಡ್ತೀರಿ, ಪ್ರಯೋಜನ ಇಲ್ಲ. 3 R's ಅಂತ ಒಂದು ಕಾನ್ಸೆಪ್ಟ್ ನೀವು ಕೇಳಿರಬೇಕು. ರೀಡ್, ರೈಟ್ ಆ್ಯಂಡ್ ರಿವೈಸ್. ಓದಬೇಕು, ಓದಿದ್ದನ್ನು ಬರೀಬೇಕು, ಬರ್ದಿದ್ದನ್ನು ನೀವು ಆಗಾಗ್ಗೆ ರಿವೈಸ್ ಮಾಡಬೇಕು. ನೋಡಿ, ನೀವು ಏನೇ ಕಾನ್ಸೆಪ್ಟನ್ನು ಓದಿರಿ, ಏನೇ ಫಾರ್ಮುಲಾಸನ್ನು ನೀವು ಓದ್ಕೊಂಡಿರಿ, ನೀವು ಹಾಗಾಗಿ ರಿವೈಸ್ ಮಾಡಲಿಲ್ಲ ಅಂದರೆ ಯಾವ ವ್ಯಕ್ತಿಯ ಮನಸ್ಸಿನಲ್ಲೂ ಕೂಡ ಆ ಅಂಶ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ರಿವಿಷನ್ ತುಂಬಾ ಇಂಪಾರ್ಟೆಂಟು. ನೀವು ಪ್ರತಿ ವಿಚಾರ, ನೀವೇನು ಓದಿರಿ, ಒಂದು ಚಾಪ್ಟರ್ ಓದಿದ್ದೀರಿ ಅಂತಂದರೆ ದಿನಕ್ಕೆ 1 ಸರಿ ಆದ್ರೂ 2 ಸರಿ ಆದ್ರೂ ಅದನ್ನು ಜ್ಞಾಪಿಸ್ಕೊಳ್ಳಿ. ಅಥವಾ ನಿಮ್ಮ ಟೈಮ್ ಶೆಡ್ಯೂಲ್ನಲ್ಲಿ ತೊಗೊಂಬಿಡಿ. ನೀವು ಮಲಗೋದಕ್ಕೆ ಮುಂಚಿತವಾಗಿ ಒಂದು ಸಾರಿ ಇವತ್ತು ಓದಿದ್ದನ್ನೆಲ್ಲ ಒಂದು ಸಾರಿ ರಿವೈಸ್ ಮಾಡೋಣ, ನಿನ್ನೆ ಓದಿದ್ದೆಲ್ಲ ಸೇರಿಸಿ ಒಂದು ರಿವೈಸ್ ಮಾಡೋಣ. ರಿವೈಸ್ ಮಾಡೋದಕ್ಕೆ ತುಂಬ ಸಮಯ ಬೇಕಾಗಲ್ಲ. ನೀವು ಓದಿರೋ ಸಬ್ಜೆಕ್ಟನ್ನು ಒಂದು ಸಾರಿ ತಿರುವಾಕೋದಕ್ಕೆ, ಒಂದು ಸಾರಿ ಜ್ಞಾಪಿಸ್ಕೊಳ್ಳೋದಕ್ಕೆ ತುಂಬ ಸಮಯ ಬೇಕಿಲ್ಲ. ರಿವೈಸ್ ಮಾಡಲಿಕ್ಕೆ ನಿಮಗೆ ಗೊತ್ತಾದ ಸಮಯ ಬೇಕಿಲ್ಲ. ನಿಗದಿತ ಅಂತ ಸಮಯ ನೀವು ಮಾಡಿಕೊಂಡು ನಿಮ್ಗೆ ಗೊತ್ತಾದ ಸ್ಥಳ ಬೇಕಿಲ್ಲ. ನೀವು ತಿಂಡಿ ತಿನ್ಬೇಕಾದ್ರೆ ರಿವೈಸ್ ಮಾಡ್ಬೋದು, ನೀವು ಬೇಕಾದ್ರೆ ಬೇರೆ ಆಟ ಆಡ್ಬೇಕಾದ್ರೆ ರಿವೈಸ್ ಮಾಡ್ಬೋದು, ಆಮೇಲೆ ನಿಮ್ಮ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಬೇಕಾದ್ರೂ ಕೂಡ ರಿವೈಸ್ ಮಾಡ್ಬೋದು. ರಿವಿಷನ್ ಅನ್ನೋದು ಒಂದು ಪ್ರಿಯಾರಿಟೈಸ್ ಮಾಡ್ಕೋಬೇಕು. ನೀವು ಅದಕ್ಕೊಂದು ಸಮಯ ಕೊಡಬೇಕು. ಸೊ ಅದಕ್ಕೊಂದು ಡೆಡಿಕೇಟೆಡ್ ಅಂತ ಕರಿತೀನಿ ನಾನು, ಡೆಡಿಕೇಟೆಡ್ ಸಮಯನ ಅದಕ್ಕೆ ನೀವು ಕೊಡಬೇಕಾಗುತ್ತೆ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಸ್ಟೇ ಕಾಮ್ ಆ್ಯಂಡ್ ಫೋಕಸ್ಡ್. ಈ ವಿಚಾರನ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಟೇಕ್ ಬ್ರೇಕ್ಸ್. ನೋಡಿ, ಕೂತ್ಕೊಂಡು ಓದಲಿಕ್ಕೆ ಹೇಳಿದ್ದಾರೆ, ಪೇರೆಂಟ್ಸ್ ಹೇಳ್ತಾ ಇದ್ದಾರೆ, ಟೀಚರ್ಸ್ ಹೇಳ್ತಾ ಇದ್ದಾರೆ. ಒಂದು ಸಾರಿ ಕೂತವನು ಬೆಳಿಗ್ಗೆ 10 ಗಂಟೆ ಕೂತವನು ಮಧ್ಯಾಹ್ನ 2 ಗಂಟೆ ಆದರೂ ಹೇಳಲ್ಲ. ಇದು ಅಲ್ಲ. ಮಧ್ಯೆ ನೀವು ಬ್ರೇಕ್ಸ್ ತೊಗೋಬೇಕು. ಆಮೇಲೆ ಎಕ್ಸಸೈಸ್ ಮಾಡಬೇಕು. ಜೊತೆಗೆ ಊಟ ತಿಂಡಿ ಕಡೆ ಕೂಡ ಗಮನ ಇರಬೇಕು. ಆ್ಯಂಡ್ ಅಫ್ಕೋರ್ಸ್ ಇದೆಲ್ಲ ನಿಮ್ಮ ಮೈಂಡ್ ಸೆಟ್ ಮತ್ತು ನಿಮ್ಮ ದೇಹಾರೋಗ್ಯ ಎಲ್ಲವನ್ನು ನೀವು ನಿಗದಿತವಾದಂಥ ರೀತಿಯಲ್ಲಿ ಇಟ್ಕೋಬೇಕು, ಸುಸ್ಥಿತಿನಲ್ಲಿ ಇಟ್ಕೋಬೇಕು. ನೋಡಿ, ಇದು ಭಾಳ ಮುಖ್ಯ. ನೋಡಿ, ಯಾವಾಗಲೂ ಅಷ್ಟೇ ಓದೋ ಸ್ಥಿತಿನಲ್ಲಿದ್ದಾಗ ಆ ಕಡೆ ಈ ಕಡೆ ನೀವು ಡೈವರ್ಟ್ ಮಾಡಬಾರ್ದು.
ಇಲ್ಲೊಂದು ಸ್ವಲ್ಪ ಹೊತ್ತು ಹೋಗಿ ಹರಟೆ ಹೊಡ್ಕೊಂಬರ್ತೀನಿ ಆ ಥರ ಮಾಡೋದು. ಫೋಕಸ್ ಮಾಡಬೇಕು ಅಂತಂದರೆ ಸೊ ಆ ಓದಿನ ವಿಚಾರದಲ್ಲೇ ನೀವು ಇರಬೇಕು, ಆ ಗುಂಗಿನಲ್ಲೇ ಇರಬೇಕು. ಕೂತ್ರೆ ನಿಂತರೆ ಅದನ್ನೇ ನೀವು ಆಲೋಚನೆ ಮಾಡೋ ಥರ ಇರಬೇಕು. ದಟ್ ಈಸ್ ಕಾಮಾಗಿರಬೇಕು. ಯಾವುದೋ ಒಂದು ಅರ್ಥ ಆಗಲಿಲ್ಲ ಅಂಥೇಳಿ ಕೂಗಾಡೋ ರೀತಿಯಲ್ಲಿರೋದು, ಇನ್ಯಾವುದೋ ಕಾನ್ವರ್ಸೇಷನಲ್ಲಿ ನೀವು ಇನ್ವಾಲ್ವ್ ಆಗೋದು, ಮನೆಯವ್ರ ಜೊತೆ ಆಗೋದು ಅಥವಾ ಫ್ರೆಂಡ್ಸ್ ಜೊತೆ ಆದ್ರೂ ಅದನ್ನು ನೀವು ಅವಾಯ್ಡ್ ಮಾಡಬೇಕು. ಫೋಕಸ್ಡ್ ಆಗಿರಬೇಕು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಸೀಕ್ ಹೆಲ್ಪ್ ವೆನ್ ನೀಡೆಡ್ ಅಂತ ಹೇಳ್ತೀನಿ. ನೋಡಿ, ಈ ಪಾಯಿಂಟನ್ನು ನೀವು ತುಂಬ ಮಕ್ಕಳು ಇದನ್ನು ಮುಚ್ಚಿಟ್ಕೊಳ್ತಾರೆ. ನಿಮಗೆ ಅವಶ್ಯಕತೆ ಇದ್ದಾಗ ನೀವು ಇನ್ನೊಬ್ಬರ ಸಹಾಯವನ್ನು ನೀವು ಪಡೀಬೇಕು. ಅಂದರೆ ಡೋಂಟ್ ಹೆಸಿಟೇಟ್ ಟು ಆಸ್ಕ್ ಯುವರ್ ಟೀಚರ್ಸ್ ಆರ್ ಕ್ಲಾಸ್ಮೇಟ್ಸ್ ಫಾರ್ ಹೆಲ್ಪ್ ಇಫ್ ಯು ಆರ್ ಸ್ಟ್ರಗ್ಲಿಂಗ್ ವಿತ್ ಎ ಕಾನ್ಸೆಪ್ಟ್. ನಿಮಗೆ ಯಾಕೋ ಏನೋ ಅರ್ಥ ಆಗ್ತಾ ಇಲ್ಲ ಕೆಲವು ಕಾನ್ಸೆಪ್ಟ್ಸು, ಫಿಸಿಕ್ಸ್ನಲ್ಲಾಗ್ಬೋದು, ಮ್ಯಾಥಮೆಟಿಕ್ಸ್ನಲ್ಲಾಗ್ಬೋದು, ಇದು ಮಾಡ್ಬೋದು. ಇದು ಅರ್ಥ ಆಗಲಿಲ್ಲ ಅಂಥೇಳಿ ಅದನ್ನು ಮುಚ್ಚಿಟ್ಕೊಂಡು ನಿಮಗೆ ಅದಕ್ಕೆ ಗಂಟೆಗಟ್ಟಲೆ ಅದ್ರ ಬಗ್ಗೆ ನೀವು ಸಮಯ ವ್ಯರ್ಥ ಮಾಡೋದ್ರ ಬದಲಾಗಿ ನೀವು ನಿಮ್ಮ ಅಧ್ಯಾಪಕರನ್ನೋ ಅಥವಾ ನಿಮ್ಮ ಸ್ನೇಹಿತರನ್ನೋ ಅರ್ಥ ಆಗಿರೋಂಥ ಎಲ್ಡರ್ಸ್ ಯಾರಾದರೂ ಇದ್ದರೆ ಅವರನ್ನೋ ಕೇಳಿ ನೀವು ತಕ್ಷಣ ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಇದನ್ನು ಕೇಳೋದಕ್ಕೆ ನೀವು ಹಿಂಜರಿಬೇಡಿ, ದಯಮಾಡಿ ಹಿಂಜರಿಬೇಡಿ. ಅದನ್ನು ಆಗಲೇ ನೀವು ಕ್ಲಿಯರ್ ಮಾಡಿಕೊಂಡು ಮುಂದೆ ಸಾಗೋದಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್, ನೀವು ಲಾಸ್ಟ್ ನನ್ನ ಪಾಯಿಂಟ್ನಲ್ಲಿ ಸ್ಟೇ ಆರ್ಗನೈಸ್ಡ್. ಸೊ ಯಾವಾಗಲೂ ನೀವು ಸ್ವಲ್ಪ ಆರ್ಗನೈಸ್ಡ್ ಆಗಿರಿ. ಆರ್ಗನೈಸ್ಡ್ ಅಂತಂದ್ರೆ ಏನು? ಕೀಪ್ ಯುವರ್ ಸ್ಟಡಿ ಮೆಟೀರಿಯಲ್ಸ್ ಇನ್ಕ್ಲೂಡಿಂಗ್ ನೋಟ್ಸ್ ಆ್ಯಂಡ್ ಪ್ರಾಕ್ಟೀಸ್ ಪೇಪರ್ಸ್ ಆರ್ಗನೈಸ್ಡ್ ಆ್ಯಂಡ್ ಈಸಿಲಿ ಆಕ್ಸೆಸಿಬಲ್. ನಾನು ಯಾವಾಗಲೂ ಹೇಳ್ತಿರ್ತೀನಿ ವಿದ್ಯಾರ್ಥಿಗಳಿಗೆ, ನೀವು ಆರ್ಗನೈಸ್ಡ್ ಆಗಿರಬೇಕು. ಒಂದು ನಿಗದಿಯಾದಂಥ ಸ್ಥಳದಲ್ಲಿ ನೀವು ಕೂತ್ಕೋಬೇಕು. ನೀವು ಕೂತ್ಕೊಳ್ತಕ್ಕಂಥ ಸ್ಥಳದಲ್ಲಿ ನಿಮ್ಮ ಎಲ್ಲ ಟೆಕ್ಸ್ಟ್ ಬುಕ್ಗಳು ಸಿಕ್ಕಂಗಿರಬೇಕು. ಅದನ್ನು ಎಲ್ಲೋ ಇಡೋದು, ಮರೆತು ಬಿಡೋದು, ಇನ್ನೊಂದು ಕಡೆ ಇನ್ನೊಂದನ್ನು ಇಡೋದು, ಅದನ್ನು ಮರೆತು ಬಿಡೋದು, ಯಾರೋ ಸ್ನೇಹಿತರಿಗೆ ಅದನ್ನು ಕೊಟ್ಟು ಕಳಿಸೋದು, ಈ ಥರ ಎಲ್ಲ ಮಾಡೋದು ಅವಾಯ್ಡ್ ಮಾಡಬೇಕು. ನೀವು ಆರ್ಗನೈಸ್ಡ್ ಆಗಿರಬೇಕು ಅಂದ್ರೆ ಅರ್ಥ, ನೀವು ಕೂತ್ಕೊಳ್ತಕ್ಕಂಥ ಜಾಗದಲ್ಲಿ ನಿಮ್ಮ ಎಲ್ಲ ಟೆಕ್ಸ್ಟ್ ಬುಕ್ಗಳು, ಎಲ್ಲ ನೋಟ್ಸ್ಗಳು, ಬೇರೆ ಬೇರೆ ರೀತಿಯಾದಂಥ ಎಲ್ಲ ನಿಮಗೇನು ಪ್ರಾಕ್ಟೀಸ್ ಪೇಪರ್ಸ್ಗಳು ಅಲ್ಲಿ ಸಿಕ್ಕಂಗಿರಬೇಕು. ನಿಮಗೆ ಕೆಮಿಸ್ಟ್ರಿ ಓದ್ತಾ ಇರ್ತೀರ, ಇದಕ್ಕಿದ್ದಂಗೆ ಫಿಸಿಕ್ಸ್ಗೆ ನೀವು ಸ್ವಿಚ್ ಓವರ್ ಆಗಬೇಕು ಅಂತ ಅನಿಸುತ್ತೆ, ಆ ಫಿಸಿಕ್ಸ್ ಬುಕ್ ಎಲ್ಲೋ ಇಟ್ಟಿರ್ತೀರ. ಅದನ್ನು ಹುಡುಕ್ತಾ ಟೈಮನ್ನ ಕಳಿಬಾರ್ದು. ನೀವು ಆರ್ಗನೈಸ್ಡ್ ಆಗಿ ಇರಿ, ನಿಮ್ಮ ಎಲ್ಲ ಥಿಂಗ್ಸನ್ನು ನೀವು ಇಟ್ಕೊಳ್ಳಿ. ಆಮೇಲೆ ಪರೀಕ್ಷೆಯ ಸಮಯದಲ್ಲಿ ಅನಗತ್ಯವಾಗಿ ಸ್ನೇಹಿತರ ಜೊತೆ ನೀವು ಇನ್ವಾಲ್ವ್ ಆಗೋದು ಈಗಂತೂ ಹೇಳಲೇಬೇಕು. ನಾವು ಮೊಬೈಲಿಂದ ದೂರ ಇದ್ದರೆ ಖಂಡಿತವಾಗಲೂ ನಿಮಗೆ 10% ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಯಾವುದೇ ವಿದ್ಯಾರ್ಥಿ ಆಗಲಿ, ಸೊ ಒಂದು 10% ಮಾರ್ಕ್ಸು ನಿಮಗೆ ಜಾಸ್ತಿ ಬರುತ್ತೆ. ಮೊಬೈಲಿಂದ ದೂರ ಇರಿ ಸಾಕು. ಅಂದರೆ ಅನಗತ್ಯವಾಗಿ ನಿಮ್ಮ ಸ್ನೇಹಿತರ ಜೊತೆ ನೀವು ಕಾನ್ವರ್ಸೇಷನನ್ನು ಮಾಡೋದು, ಅನಗತ್ಯವಾಗಿ ನಿಮ್ಮ ನೋಟ್ಸನ್ನು ಅವ್ನು ತೊಗೊಂಡೋಗೋದು, ಅವ್ನ ನೋಟ್ಸನ್ನು ನೀವು ತರೋದು, ಇವ್ನ ಟೆಕ್ಸ್ಟ್ ಬುಕ್ ಅಲ್ಲಿ ತರೋದು, ಇಂಥದಕ್ಕೆ ನೀವು ಸಮಯವನ್ನು ಕಳಿಬೇಡಿ. ನೀವು ಒಂದು ನಿಗದಿಯಾದಂಥ ಸ್ಥಳದಲ್ಲಿ ಕೂತ್ಕೊಂಡು ನಿಮಗೆ ಸಿಕ್ಕಿರ್ತಕ್ಕಂಥ ಅಥವಾ ನೀವು ತಯಾರಿ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ನೋಟ್ಸು ಮತ್ತು ಪಠ್ಯಪುಸ್ತಕಗಳನ್ನು ಒಂದೆಡೆ ಇಟ್ಕೊಂಡು ನೀವು ಅಭ್ಯಾಸವನ್ನು ಪ್ರಾರಂಭ ಮಾಡಬೇಕು. ಇವೆಲ್ಲ ಸಲಹೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಅಭ್ಯಾಸವನ್ನು ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಒತ್ತಡಕ್ಕೆ ಒಳಗಾಗಬೇಡಿ. ನಿಮಗೇನು ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯವನ್ನು ಅಷ್ಟೇ ನೀವು ಈ ಪರೀಕ್ಷಾ ಸಮಯದಲ್ಲಿ ನಿರೂಪಿಸಿ. ನನಗೆ 70 ತಗೊಳ್ಳೋ ಸಾಮರ್ಥ್ಯ ಇದೆ ಅಂದರೆ 70 ತಗೊಳ್ಳಿ. 70 ತಗೊಳ್ಳೋ ಸಾಮರ್ಥ್ಯ ಇದೆ ವಿದ್ಯಾರ್ಥಿ 30-40 ತೊಗೊಂಡ್ರೆ ಬೇಜಾರಾಗುತ್ತೆ, ನಿನಗೆ ಬೇಜಾರಾಗುತ್ತೆ. 80 ತಗೊಳ್ಳೋ ವಿದ್ಯಾರ್ಥಿ 80 ತಗೊಳ್ಳಿ. ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಾ ಸಮಯದಲ್ಲಿ ನಿರೂಪಿಸಿ. ಒತ್ತಡಕ್ಕೆ ಒಳಗಾಗಬೇಡಿ. ನನಗೆ 50 ತಗೊಳ್ಳೋದೇ ದುಸ್ತರ ಇರೋವಂಥ ವಿದ್ಯಾರ್ಥಿ ನಾನು 99 ತಗೊಳ್ಳಿಲ್ಲ ಅಂತ ಒತ್ತಡಕ್ಕೆ ಒಳಗಾಗಬೇಡಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಮಾರ್ಕ್ಸನ್ನು ನೀವು ತಗೊಳ್ಳಿ. ಇವೆಲ್ಲ ಸಲಹೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಸೊ ಪರೀಕ್ಷೆ ತಯಾರಾಗೋದು, ಸಕ್ಸಸ್ಸನ್ನು ಪಡೆಯೋದು ಒಂದು ರೀತಿಯಾದಂಥ ತಪಸ್ಸಿದ್ದಾಗೆ. ಆ ತಪಸ್ಸನ್ನು ನೀವು ಖಂಡಿತವಾಗ್ಲೂ ಆಚರಿಸಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಪರೀಕ್ಷೆಯ ದಿನಗಳು ಹತ್ರ ಬಂದಾಗ ವಿದ್ಯಾರ್ಥಿಗಳ ಮೇಲೆ ಎಲ್ಲರ ಗಮನ ಇರುತ್ತೆ. ಅಧ್ಯಾಪಕರು ನಾವು ಮಾಡಿದ ಪಾಠ ವಿದ್ಯಾರ್ಥಿಗೆ ಸರಿಯಾಗಿ ಅರ್ಥ ಆಗಿದೆ ಅಂತೇಳಿ ನಿಮ್ಮ ಮೇಲೆ ಗಮನಿಸ್ತಾ ಇರ್ತಾರೆ ಯಾವಾಗಲೂ. ಕಾಲೇಜುಗಳು ತಮ್ಮ ಫಲಿತಾಂಶದ ಹೊಣೆ ಅವರಿಗಿರೋದ್ರಿಂದ ಕಾಲೇಜಿನವ್ರ ಒತ್ತಡ ಇರುತ್ತೆ. ಪೋಷಕರು ಮತ್ತು ಹಿರಿಯ ವಿದ್ಯಾರ್ಥಿಗಳು, ಹಿರಿಯ ಸ್ನೇಹಿತರು, ಅಕ್ಕ ಅಣ್ಣ ಈ ಥರ ಏನಾರು ಇದ್ದರೆ ಅವ್ರುಗಳು ಕೂಡ ನಿಮ್ಮ ಮೇಲೆ ಒತ್ತಡ ಇರುತ್ತೆ.
ಈ ಎಲ್ಲ ಒತ್ತಡಗಳನ್ನು ನಿಭಾಯಿಸಿ ನಿಮ್ಮ ಸಾಮರ್ಥ್ಯವನ್ನು ನೀವು ನಿರೂಪಿಸಿ. ಇದು ಪರೀಕ್ಷಾ ಸಮಯದಲ್ಲಿ ಬೇಕಾಗ್ತಕ್ಕಂಥ ಒಂದು ಆತ್ಮವಿಶ್ವಾಸ. ನೀವು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಿಮಗೆ ಈ ಮುಂಬರ್ತಕ್ಕಂಥ ಪರೀಕ್ಷೆಯಲ್ಲಿ ಯಶಸ್ಸು ಸಿಗಲಿ ಅಂತೇಳಿ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.